ಕರ್ನಾಟಕ ಅಗ್ರವಾರ್ತೆಯಲ್ಲಿ ರಾಜ್ಯಸಭಾ ಚುನಾವಣೆಯ ಅಖಾಡ ರಂಗೇರಿದ್ದು ಯಾವ ರೀತಿಯ ತಯಾರಿ ನಡೀತಾ ಇದೆ ಮೂರು ಪಕ್ಷಗಳಲ್ಲೂ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಶಾಸಕರಿಗೆ ವಿಪ್ ಜಾರಿ. ನಾಳೆ ಕಡ್ಡಾಯವಾಗಿ ಮತದಾನಕ್ಕೆ ಹಾಜರಾಗುವಂತೆ ವಿಪ್. ರಾಜ್ಯಸಭೆಯ 4 ಸ್ಥಾನಗಳಿಗೆ ಎಲೆಕ್ಷನ್ ಏನು ನಾಳೆ ನಡೆಯುತ್ತೆ. ಆ 4ರಲ್ಲಿ 2 ಕಾಂಗ್ರೆಸ್ಗೆ ನಿರಾಯಾಸ ಗೆಲುವು, 3 ನಿರಾಯಾಸ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪರಿಸ್ಥಿತಿ ಈಗ ಭಿನ್ನ ಇದೆ. ಹಾಗಾಗಿ 2ರಲ್ಲಂತೂ ನಿರಾಯಾಸ ಗೆಲುವು. ಆದರೆ 3ನೇ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಂದ್ರೆ ಕೊಂಚ ಕಸರತ್ತು. ಆ ಕಸರತ್ತನ್ನ ಡಿಕೆಶಿ ಮಾಡ್ತಾ ಇದ್ದಾರೆ. ಅನ್ಯ ಪಕ್ಷದ ಅತೃಪ್ತ ಶಾಸಕರು, ಪಕ್ಷೇತರ ಶಾಸಕರು ಅವರೆಲ್ಲರಿಗೂ ಕೂಡ ಗಾಳ ಹಾಕಿದ್ದಾರೆ. ಜೊತೆಗೆ ತಮ್ಮ ಪಕ್ಷದವರನ್ನ ಹಿಡಿದಿಟ್ಕೊಳ್ಬೇಕಾಗಿದೆ. ಹಾಗಾಗಿ ತಮ್ಮ ಪಕ್ಷದ ಎಲ್ಲಾ ಶಾಸಕರಿಗೂ ವಿಪ್ ಜಾರಿಗೊಳಿಸಿದೆ ಕಾಂಗ್ರೆಸ್. ಈ ಮೂಲಕ ಶತಾಯಗತಾಯ 3 ಸ್ಥಾನಗಳನ್ನ, 3 ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ಪ್ರಯತ್ನ ಕಾಂಗ್ರೆಸ್ನಿಂದ. ಕುಪೇಂದ್ರ ರೆಡ್ಡಿ ಅವರನ್ನ ಅಖಾಡಕ್ಕೆ ಇಳಿಸಿದ್ರಿಂದ ಕಾಂಗ್ರೆಸ್ನ ಟೆನ್ಷನ್ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಈ ಗೇಮ್ ಪ್ಲಾನ್ ನಲ್ಲಿ ಶತಾಯಗತಾಯ 3 ಅಭ್ಯರ್ಥಿಗಳನ್ನು ಸಲೀಸಾಗಿ ಗೆಲ್ಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಹಾಗಾಗಿಯೇ ಯಾರ್ಯಾರು ಪಕ್ಷೇತರರಾಗಿ ಗೆದ್ದಿದ್ದಾರೋ ಎಲ್ಲರನ್ನೂ ಕಾನ್ಫಿಡೆನ್ಸ್ಗೆ ತಗೊಳ್ತಾ ಇದೆ. ಗಟ್ಟಿಯಾಗಿ ತಮ್ಮ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಕುಪೇಂದ್ರ ರೆಡ್ಡಿ ಅವರು ಅಖಾಡಕ್ಕೆ ಇಳಿದ್ರಿಂದ 3ನೇ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ಟೆನ್ಷನ್ ಹೆಚ್ಚಾಗಿದೆ. ಹಾಗಾಗಿ ವಿಪ್ ಜಾರಿ ಮಾಡಿದ್ದಾರೆ. ಶತಾಯಗತಾಯ ಬರಬೇಕು, ವೋಟ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.